ಯೋಗೇಶ್ ಅಣ್ಣ ಅಷ್ಟೊಂದು ಕಷ್ಟ ಇತ್ತ ಅಲ್ಲಿ ಅಕ್ಕಾದಾಗ ಹೋದ್ರು ಬಿಡಿ ಗೈಸ್. ಪಿಕ್ಚರ್ ಬಾಕಿ ಗುಡುಗಿಸ್ಬಿಡ್ಬೇಕು ತಾರ್ ಡೆಸರ್ಟ್ ನ ಕಚ್ಚಿಸ್ದ. ನಾನು ಹೇಳ್ದೆ ತಾನೇ ಕಚ್ಚಿಸ್ತೀಯ ನೀನು ಅಂತ. ಛತ್ರಿ ಹಿಡಿಯಮ್ಮ. ಕೈ ಕೊಡ್ಬೇಕು ಆದ್ರೆ ಈ ರೀತಿ ಕೈ ಕೊಡಬಾರ್ದು. ಏನೋ ಮಾಡೋಣ ಅಂತ ಬಂದ್ರೆ ಈ ತರ ಎಷ್ಟು ಬೇಜಾರಾಗಲ್ಲ ಹೇಳಿ. ಏನು ಮಾಡಕ್ಕಾಗಲ್ಲ ಏನಾಗಲ್ಲ. 1.5 ಲಕ್ಷ ಖರ್ಚು ಮಾಡ್ಕೊಂಡ್ ಬಂದು ಇಲ್ಲಿ ನೋಡ್ತಾ ಅಂತ. ಸಪೋರ್ಟ್ ವೆಹಿಕಲ್ ಆಫ್ ತಾರ್ ಬೆಂಗಳೂರು. ಸ್ವಲ್ಪ ಆಗಿದ್ಬಿಡಮ್ಮ. ನಾವಿನೇ ತೋಡ್ಬಿಡಿದ್ಯಾ. ಎಷ್ಟು ಕೊಡ್ತೀರಾ ಅಂತ ಕೇಳ್ತಾವ್ರ ಅವರು. ಸಾಯಂಕಾಲ ಫುಲ್ ಪಾರ್ಟಿ ನಂದೆ. ಗೈಸ್ ನೋಡಿ ಇಷ್ಟೊತ್ತು ನಾನು ಓಡಿಸ್ತೇನೆ. ಈಗ ಓಡಿಸ್ತಾನಂತೆ ನೋಡೋಣ ಬನ್ನಿ. ಸ್ಟ್ರೈಟ್ ಮಾಡೋ ನೀನು ಸ್ಟೇರಿಂಗ್ ಎಲ್ಲ ತಿರ್ಗಿಸ್ಬೇಡ. ನೋಡಿ ಹೋಗ್ಬಿಡು. ಈ ಮಧ್ಯೆ 2 ಮಂದಿ ಹೋಗ್ಬೇಕೇ ನಿಲ್ಸು. ಅಷ್ಟೊಂದು ತಿರ್ಗ್ಸೇ ಬೇಡದು ನೀನು ಸ್ಟೇರಿಂಗ್. ನೋಡು ಅಷ್ಟೊಂದು ತಿರ್ಗಿಸ್ಲೇ ಬೇಡ. ಸುಮ್ನೆ ಕೂತ್ಕೋ. ಇಲ್ಲ ಓಡ್ಸೋರ್ ಬಿಡು. ಓಡಿಸೋದು ನೋಡ್ರಿ ಎಲ್ಲ ನಿನ್ನೆ ನೋಡ್ಕೊಂಡು ಸುಮ್ನೆ ಇರೋ ಗುರು ನೀನು. ಗಾಬರಿ ಬೀಳ್ಸ್ಬೇಡ. ಲೆಜೆಂಡ್ರಿ ತಾರ್ ನೋಡಿ ಎಲ್ಲಿಂದ ಹೆಂಗ್ ಬೇಕಂಗ್ ಬತ್ತೈತೆ ಅಂತ. ಚಲೋ ನಾವ್ ಹಿಂಗೆ ನೇತಾಡ್ಕೊಂಡು ಹೋಯ್ತಾ ಇರೋದು. ಅಣ್ಣ ಡ್ರಾಪ್ 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 ಅಂದ್ಬಿಟ್ಟು ಕೇಳ್ಕೊಂಡು ಹೋಯ್ತಾ ಇರೋದು ಗೈಸ್. ಹಿಂಗೆ ತಾರ್ ಮೇಕ್ಸ್ ಇಟ್ಸ್ ವೇ. ಎಲ್ಲ ಶಾಕ್ ಆಗ್ಬಿಟ್ಟಿರ್ತಾರೆ, ಏನಪ್ಪ ಹಿಂಗೋಯ್ತಾ ನೀ ನನ್ನ ಮಗ ಅಂತ. ನೋಡಿ ಯಾರು ಮುಳುಗಿಲ್ ಇತ್ತು ಅಂದ್ರೆ ಸರಿಯಾಗಿ ಚುಸ್ತಾ ಇದ್ ಗೈಸ್ ನಂಗೆ. ಅದಂತೂ ನಿಜ. ನಾನಂತೂ ಸೂಪರ್ ಎಕ್ಸೈಟೆಡ್. ಆಕ್ಚುಲಿ ಹರ್ಷ ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂದ್ರೆ ನನಗೆ ಗೊತ್ತು. ಅದು ಬರ್ಬೇಕು. ಹಚ್ಚಿ ಪ್ರೀತಿ ಹತ್ತಿಲ್ಲ ಗೈಸ್. ಏನಕ್ಕೆ ಕೇಳೋಣ ಇಟ್ಸ್ ಓಕೆ ಗೈಸ್. ನೋಡಿ ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಏರ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಹತ್ತಿಲ್ಲ ಗಾಡಿ. ಹತ್ಲಿಲ್ವಾ? ಶಾಬಾಸ್. ಇವರೆಲ್ಲ ಸೈಡ್ ಅಲ್ಲಿ ನಿಲ್ಸಿರೋರು ಶಾಬಾಸ್. ಅದಕ್ಕೆ ಹೇಳೋದು ಸೈರನ್ ಹಾಕಬಾರ್ದು ಅಂತ. ಸೈರನ್ ಹಾಕಬಾರ್ದು ಅಂತ ಇದಕ್ಕೆ ಹೇಳೋದು. ನಿಮ್ದು ಹತ್ತಿಲ್ವಾ ಸರ್? ಯೋಗೇಶ್ ಅಣ್ಣ ಅಷ್ಟೊಂದು ಕಷ್ಟ ಇತ್ತ ಅಲ್ಲಿ. ನಡೀರಿ. ವಾ ಅದು ಗೈಸ್ ಏನಂದ್ರೆ ಎಕ್ಸ್ಲೇಟರ್ ಬಿಡಬಾರ್ದು ಅಷ್ಟೇ. 2500 or 3000 RPM now. Then let the accelerator brake go. Go. Punch it. ಕಡೆ ಬರಲೇಬೇಡ್ರಿ ವಾಪಸ್. In the top. Don't let your accelerator go. Don't turn steering too much. Go. Rev. ನಡೆ ಗುರು. ವಾ look at him. ಓ ವಾ ಬ್ಯೂಟಿ. ಸಾಕಾದಾಗ ಹೋದ್ರು ಬಿಡಿ ಗೈಸ್. ಜೋಶ್ ಇರ್ಬೇಕು. ಎಲ್ಲಿ ಜೋಶು? ಓಡಿಸ್ಬಿಡಿದು ಜೋಶ್. ಇಲ್ಲ ಯಾವ್ದಾನ ಗಾಡಿ ಸಿಗಾಕನು ಜೋಶ್ ಬರುತ್ತೆ ಹಂಗೆ. ಎಲಿಯಕ್ಕೆ ಮಾಡಕ್ಕಿಲ್ಲ. ದಿಸ್ ಇಸ್ ಜಸ್ಟ್ ದ ವಾರ್ಮ್ ಅಪ್. ಯಾ ಪಿಕ್ಚರ್ ಬಾಕಿ. ಗೋಗಯ್ಯ ಬಂದವ್ರು ಗೈಸ್. ಡೋಂಟ್ ವರಿ, ಐ ಟೇಕ್ ಯು ಇನ್ ಮೈ ಕಾರ್. yes 4 ಎಂಗೇಜ್ ಆಗ್ತಾ ಇಲ್ವಂತೆ. ಓಕೆ ಗೈಸ್ ನೋಡಿ ಎಲ್ಲ ಏರ್ ಪ್ರೆಷರ್ ಎಲ್ಲ ಕಮ್ಮಿ ಮಾಡಿ ಹತ್ತಿಸ್ತಾ ಇರೋದು. Come on, Rainbow boys are here. ಯೋಗೇಶ್ ಅಣ್ಣ ಹೋಗಕ್ ರೆಡಿ ಆಗಿದ್ದಾರೆ. ಯೋಗೇಶ್ ಅಣ್ಣ ಇವಾಗ ಹಚ್ಚಿಲ್ಲ ಅಂದ್ರೆ ಅಷ್ಟೇ. Beer is not considered as a drink. for us to drink. For you it is not. Come on ಯೋಗೇಶ್ ಅಣ್ಣ, ಗುಡುಗಿಸ್ಬಿಡ್ಬೇಕು ತಾರ್ ಡೆಸರ್ಟ್ ನ. ಯೋಗೇಶ್ ಅಣ್ಣ ರೈಸ್ ಆಗವ್ರೆ. ಇಸ್ ಬಾರ್ ಜಾಯಗೆ ಪಕ್ಕ ಜಾಯಗ ಗೈಸ್. ಒಂದು ಕಚ್ಚಿಸಿದ್ರು ನಮ್ಮ ಶಾಂತಿ ಅಕ್ಕನ ಕಾರ್ನ ಕಚ್ಚಿಸಿದ್ರು. ರಿಕವರಿ. ಈಶಾಂಕ್ ಕಚ್ಚಿಸ್ದಲ್ಲ ಗುರು. ಏನಿದು ಇಲ್ಲಿ ಅವ್ನ್ ಬಾ ಅವನ ಹತ್ರ ಮಾಡ್ಸೋಣ. ಗೈಸ್ ನೋಡಿ ರಿಕವರಿಗೆ ರೆಡಿ ಮಾಡ್ತಾ ಇದ್ದಾರೆ. ಕಚ್ಚಿಸ್ದ? ನಾನು ಹೇಳ್ದೆ ತಾನೇ ಕಚ್ಚಿಸ್ತೀಯ ನೀನು ಅಂತ. ಹಾಕು ಟೋಸ್ಟ್ ಟ್ರಾಪ್ ಎಳೆಯನ. ರಿಕವರಿ ಕರ್ನೆ ಇಸ್ಕಾ ಹಟಕ್ಕೆ ಉದರಿ ಘೂಮ್ರೆ. ಗೈಸ್ ರಿಕವರಿ ನಡೀತಾ ಇದೆ. ಕಾಮ್ನೈ ಕರ್ರೆ ಏನೋ ಮಾಡ್ತಾವ್ರೆ. ಏನು ಮಾಡ್ತಾವ್ರೆ ಅಂತ ಗೊತ್ತಾಯ್ತಾ ಇಲ್ಲ. ಎಂಗೇಜ್ ಆಗ್ತಾ ಇಲ್ಲ. 4x4 ಅಲ್ಲಾಡ್ಸ್ ಹಿಂಗೆ ಎತ್ಕೊಂತವ್ರು ನೋಡಿ ಗೈಸ್. ಛತ್ರಿ ಹಿಡಿಯಮ್ಮ. हमारा भी सेम इशू है. तेरा भी नहीं आ रहा है? 4 व्हील नहीं लग रहा है. और तू हमको रेस्क्यू करेगा? हाँ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಗೈಸ್ ಎಂತ ಸೀನ್ ನೋಡಿದೆ ಅಲ್ವಾ? ನಾನ್ ಬಂದು ಇವ್ರ ಕಾರ್ ಆಗೈತೆ ಅಂತ ಅನ್ಕೊಂಡು ಇವ್ರಿಗೆ ಹೇಳ್ತಾ ಇದ್ರೆ ಇವ್ರ ಜೊತೆಗೆ ನಮ್ದು 4 ಎಂಗೇಜ್ ಆಗ್ತಾ ಇಲ್ಲ. ಗೈಸ್ 4x4 ವರ್ಕ್ ಆಯ್ತಾ ಇಲ್ಲ. ಯಾರೋ ಕಣ್ಣಾಕ್ಬಿಟ್ಟವ್ರೆ. ಇವ್ರ ಗಾಡಿಲಿ ವಿಂಚ್ ಇದೆ. ರಿಕವರಿ ವೆಹಿಕಲ್. ಓ ಮೈ ಗಾಡ್. ಇದು ಬೆಂಗಳೂರಿಂದ ಬಂದಿರೋ ಫಾರ್ಚುನರ್. ಆಕ್ಚುಲಿ ಇವ್ರದ್ದು ತಾರ್ ಇತ್ತು, ಬಟ್ ಸ್ವಲ್ಪ ಏನೋ ಅವತ್ತೊಂದು ದಿವಸ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ತಾರ್ನ ತಗೊಂಡ್ಬರ್ದೆ ಫಾರ್ಚುನರ್ ಅಲ್ಲಿ ಬಂದಿದ್ದಾರೆ. ಇವಾಗ ಈ ಗಾಡಿನ ರಿಕವರ್ ಮಾಡೋಣ. ಸರ್ ನಮ್ದು ಕಚ್ಕೊಂತ ಸರ್ 4 ವೀಲ್ ಎಂಗೇಜ್ ಆಯ್ತಾ ಇಲ್ಲ. ಕಮಾನ್ ರಾಕ್ ಅಂಡ್ ರೋಲ್. ಪೂರಾ ಬೈಟ್ಗೆ ಫುಲ್ಲು ಕುತ್ಕೊಂಡ್ಬಿಟ್ಟೈತೆ. ರಿಕವರಿ ವೆಹಿಕಲ್ ಕರ್ಸಿ ಇವಾಗ ಮಾಡ್ತಾ ಇದೀವಿ. ನೋಡಿ ಗೈಸ್ ಯಾವ ತರ ಕಚ್ಕೊಂಡಿದೆ ಈ ಕಾರು.
ಅವ್ರ ಹಿಂದೆ ಹೋಗಿ ಇವಾಗ ಅದನ್ನ ಎತ್ತಾ ಇದ್ದಾರೆ. Listen to everybody here. Please listen to what I'm saying. Repeating, no double communication. Shanti, listen to me. Please give him your walkie. Put it on channel number 7 and ask him to listen to my instructions. ಮಕ್ಕೊಡ್ದಂಗೆ ಹೇಳಿದ್ರು. ರಿಕವರಿ ಅಂದ್ರೆ ಹಿಂಗೆ ಮಾಡ್ಬೇಕು. ಈ ಶಾಂತಿ ನೋಡಿ ನಮ್ಮ ಕಾರ್ ಬತ್ತಾಯಿಲ್ಲ ಅಂತಿದ್ದಕ್ಕೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಅಯ್ಯೋ ಇವ್ರಿ ಏನು ಅಂತಾರಲ್ಲ, ನಮ್ದು ಶಾಂತಿದು ಹಿಂಗೆ ಆಗೋಯ್ತು. ರಾಜಸ್ಥಾನ್ ಗಂಟೆ ಬಂದು ನಮ್ದು ಎಂಗೇಜ್ ಆಯ್ತಲ್ಲ, ನಿಮ್ದು ಎಂಗೇಜ್ ಆಯ್ತಲ್ಲ. ಡಬಲ್ ಎಂಗೇಜ್ಮೆಂಟ್. ಗೈಸ್ ನೋಡಿ ರಿಕವರಿ ಯಾವ ತರ ಆಗ್ತಾ ಇದೆ, ಬಂತು ನೋಡಿ. ಸೇಮ್ ಹಿಯರ್, ಚಲೋ ಹಮ್ ಲೋಗ್ ಚಲ್ ಕೆ ಜಾಯೇಂಗೆ. ಹಾ ಏನ್ ಮಾಡೋಣ ಅಂತ ಅವನು ಕೈ ಕೊಡ್ಬೇಕು, ಆದ್ರೆ ಈ ರೀತಿ ಕೈ ಕೊಡಬಾರ್ದು ನೋಡಿ ಪಾಪ. ಹೋಗಪ್ಪ, ಏನೋ ಮಾಡೋಣ ಅಂತ ಬಂದ್ರೆ ಈ ತರ ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ. ಎಲ್ಲಾ ತಾರ್ಗಳು ಮೇಲಿದೆ, ಇನ್ನ ಡ್ಯೂನ್ ಡ್ಯಾಶಿಂಗು ಏನ್ ಕತೆನೋ. ಬನ್ನಿ ಆಗೋದೆಲ್ಲ ಏನೋ ಆಗುತ್ತೆ, ಒಂದ್ ನಂಬಿಕೆ. ಮತ್ತೆ ರಿಕವರಿ ನಡೀತಾ ಇದೆ ಗೈಸ್. ನಮ್ದೇನ್ ರಿಕವರಿ ಈ ತರ ಇಲ್ಲ, ಬಟ್ 4x4 ಎಂಗೇಜ್ ಆಗ್ತಾ ಇಲ್ಲ. ನಮ್ ಟೈಮು ಅವರಿಬ್ರದು ಅದೇ ಟೈಮೇ. ಈಗ ನಾನು ಸರ್ವಿಸ್ ಸೆಂಟರ್ ಹೋಗ್ತೀನಿ. ಅವ್ರ ಗಾಡಿಯಲ್ಲೇ ಬಿಟ್ಬಿಟ್ಟು ಬರ್ತಾರೆ. ಜಿಬ್ರಾನ್ ಬಾಯ್, we will go to ಮಹೇಂದ್ರ. ನಾವು ಹೋಗೋಣ ಜಿಬ್ರಾನ್ ಜೊತೆ. Okay. Oh my God. Let me see Shank. Shank is not there. He's going back. Yeah. Well, keep going. Oh my God. Oh my God. ತಲೆ ಮೇಲೆ ಹೋಗ್ತೈತಲ್ಲ, ಏನಾಗ್ತೈತೆ ಅಂತಾನೆ ಗೊತ್ತಾಗ್ತಲ್ಲ. ನಮ್ಮ ಕಾರಲ್ಲಿ ಐತೆ, ನನ್ನ ಫೋನೇ ತಂದಿಲ್ಲ ಗೈಸ್. ನನ್ನ ಫೋನ್ ಬಿಟ್ಟಿರೋ ವ್ಯಕ್ತಿನಲ್ಲ, ನನ್ನ ಫೋನ್ನೇ ನನ್ನ ಕಾರಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಏನು ಕತೆ ಇವಾಗ? ಸಂಜೆವರೆಗೂ ನನ್ನ ಹತ್ರ ಫೋನ್ ಇಲ್ಲ, ಮೇನ್ ಕಾಲ್ಸು. ಏನಾಗುತ್ತೆ ಎತ್ತೋ. ಅಯ್ಯೋ, ಲೆಟ್ ಮಿ ಬಿ ವಿತೌಟ್ ಎ ಫೋನ್ ಫಾರ್ ಡೇ. ಇಟ್ಸ್ ಓಕೆ, ಫೈನ್. ಗೈಸ್ ಇವಾಗ ಹೋಗ್ತಾ ಇದೀವಿ ಡ್ಯೂನ್ಸ್ ಹತ್ರ. ಬನ್ನಿ ಹೋಗೋಣ. ನಮ್ಮ ಜೊತೆ ದೊಡ್ಡಪ್ಪನ ಜಾಯಿನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಕಾರ್ನಲ್ಲೇ ಹಾಕಿ. Oh my God, beautiful. Whoa, look at this guys, crazy. Tara kedskonbiಡ ಬಾಗುರು. Happened for good reason. Yes. Some other incident might have happened. Fate, everything happens for good reason. Yes. I started from Bangalore, my transmission damar. ಆಮೇಲೆ I was so sad. I spent transmission ಆಯ್ತು. ಸಾರಿ, ಆಮೇಲೆ ಈ ಗಾಡಿ ತಗೊಂಡ್ ಬಂದಿದೆ. ಏನ್ ಮಾಡಿ ಗೈಸ್, ಎಲ್ಲಾ ತಾರು ಬಂದಿದೆ. ದೊಡ್ಡಪ್ಪ ಅಂತೂ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟವ್ರೆ. ದೊಡ್ಡಪ್ಪ ಒಬ್ನೇ ಅಲ್ಲ, ನಾನು ಅಷ್ಟೇ. ಕಾರ್ ಹಾಕೊಂಡು ಅಲ್ಲಿಂದ ಇಲ್ಲಿ ಗಂಟ ಬಂದ್ಬಿಟ್ಟು ಈ ಡ್ಯೂನ್ಸ್ ಮೇಲೆ, ಈ ಡೆಸರ್ಟ್ ಮೇಲೆ ಬಂದು ಓಡ್ಸಕ್ ಆಗಲ್ಲ. ಅಂದ್ರೆ ಇಷ್ಟು ತಾರ್ ಐತೆ, ಇಷ್ಟು ತಾರ್ ಮಧ್ಯ ನಮ್ಗೆ ಎಷ್ಟು ಉರಿಯಲ್ಲ ಹೇಳಿ. ಏನು ಮಾಡಕ್ಕಾಗಲ್ಲ ಗೈಸ್. when you have passion with machines, ಈ ತರ ಇನ್ಸಿಡೆಂಟ್ ನಡೀತಾ ಇರುತ್ತೆ. ಏನಾಗಲ್ಲ, 1.5 ಲಕ್ಷ ಖರ್ಚು ಮಾಡ್ಕೊಂಡ್ ಬಂದು ಇಲ್ಲಿ ಓಡ್ತಾ ಅಂತ. ಬಟ್ ಆಪರ್ಚುನಿಟಿ ಸಿಕ್ಕಿಲ್ಲ. ಮತ್ತೆ ಬರ್ತೀನಿ ಇದೇ ಕಾರಣಕ್ಕೆ ಮತ್ತೆ. ಸೋ ಫೈನ್ ಸ್ಯಾಂಡ್ ನೋಡಿ. ಶಾಂತಿ, ಇಸ್ ಇಟ್ ಫೈನ್ ಗೈಸ್? ಇವ್ರದ್ದು ರೆಡಿ ಆಗೋಯ್ತು ಗೈಸ್. ಆಲ್ರೆಡಿ 4 ರೆಡಿ ಆಗೋಯ್ತು. ಕಮ್ ಡೌನ್. ಅಲ್ಲ, ಹಿಂಗೆ 2 ನಿಮಿಷ ಕೊಡಿ, ಮೇಲೆ ಹೋಗಿದ ತಕ್ಷಣ ಪಟ್ ಅಂತ. ನಾವು ಶಾಂತಿಸ್ ಕಾರ್ ಇಸ್ ಆರ್ ಕಾರ್. ಥ್ಯಾಂಕ್ ಯು ಸೋ ಮಚ್. ಹಂಗಾರೆ ಕೀ ಎತ್ಕೊಂಡು ಹೋಗಿ ಕನ್ವರ್ಟ್ ಮಾಡ್ಬಿಟ್ಟು ಫೋಟೋ ಕ್ಲಿಕ್ ಕನ್ವರ್ಟ್ ಮಾಡ್ಬೋದಾ? ಓಪನ್ ಮಾಡ್ಬೋದು ಇವಾಗ. ಹಿಂಗೆ? ಇಲ್ಲಿ ನೋಡಿ ಕನ್ವರ್ಟ್ ಮಾಡಿ. ಓ ಹೌದಾ? ದಿಸ್ ಇಸ್ ನೈಸ್. ನೈಸ್ ಇಲ್ಲ, ಎಂತದಿಲ್ಲ, ಮಣ್ಣದ ಒಳಗೆ ಇರುತ್ತೆ. ಹೌದಾ? ಶಾಂತಿ ಕಾಡ್ತಾನೆ. ಏನ್ ಬ್ರೋ ಫುಲ್ ಮಿಂಚಿಂಗು ಹಂಗೆ ಸರ್? ರೆಡಿ. ಓಕೆ ಗೈಸ್, ಬನ್ನಿ ಡ್ಯೂನ್ಸ್ ಹತ್ರ ಹೋಗಿ ಬರೋಣ. ಯಾವ ತರ ಇದೆ ಡ್ಯೂನ್ಸ್ ನೋಡ್ಕೊಂಡ್ ಬರೋಣ. ಹಂಗೋ ಹಿಂಗೋ ಮಾಡಿ ಬಂದ್ಬಿಟ್ವಿ, ಸುಮ್ಮನೆ ಯಾಕೆ? ಬಿಕಾಸ್ ಇವತ್ತು ಮತ್ತೆ ನಾವ್ ಇಲ್ಲಿ ಬರ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ಕಮ್ ಹಿಯರ್, ವಿಲ್ ಡೆಫಿನೆಟ್ಲಿ ಡೂ ಸಮಥಿಂಗ್. ಶಾಂತಿ ಕಾರ್ಯ ನಮ್ ಕಾರ್ ಇವಾಗ. ನಮ್ ತಾರ್ನ ಅಲ್ಲೇ ಕೆಳಗಡೆ ನಿಲ್ಸ್ಬಿಟ್ಟು ಡ್ಯೂನ್ಸ್ ಬ್ಯಾಶ್ ಮಾಡೋಣ ಬನ್ನಿ. ಆದ್ರೂ ಎಷ್ಟು ಕಷ್ಟ ಇರುತ್ತಲ್ಲ. ನಾನೇ ಒಂದ್ ಸೆಕೆಂಡ್ ಬ್ಲಾಂಕ್ ಆಗ್ಬಿಟ್ಟಿದ್ದೀನಿ ಗೈಸ್. ಲೈಕ್ ಲಿಟ್ರಲಿ ಬ್ಲಾಂಕ್. ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ. ಏನ್ ಬ್ಲಾಗ್ ಮಾಡ್ಬೇಕು, ಏನ್ ತೋರಿಸ್ಬೇಕು, ಜನಕ್ಕೆ ಏನ್ ತೋರಿಸ್ಬೇಕು ಅಂತ. ಎಲ್ಲಾ ಕಡೆ ಗಾಳಿ ಹೋಯ್ತದೆ. ಅಲ್ಲಿಂದ ಅಷ್ಟು ದೂರದಿಂದ ಬಂದು ಇಲ್ಲಿ ಗಂಟ ಬಂದು ಗಾಡಿ ಕೆಟ್ಟೋದ್ರೆ ಎಷ್ಟು ಬೇಜಾರಾಗಲ್ಲ ಹೇಳಿ. ಅಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಬಂದು ಯಪ್ಪ ಅಷ್ಟೆಲ್ಲ ಮಾಡಿ ಹೋಗ್ಲಿ. ನೋಡೋಣ, ಶೋ ಇದಾರೆ, ತುಂಬಾ ಜನ ಇದಾರೆ. ಬನ್ನಿ ಏನೋ ಒಂದು ಮಾಡೋಣ ಗೈಸ್. ಎಲ್ರಿಗೂ ಓಡ್ಸಕ್ ಆಗಲ್ಲ ಇದು 100%. ನನ್ಗೆ ಗೊತ್ತಿರೋ ಪ್ರಕಾರ ಹೆಂಗಿದೆ ನೋಡಿ ಡ್ಯೂನ್ಸು. ಲಿಟ್ರಲಿ ಇದು ಹೆಂಗೈತೆ ನೋಡಿ ಗೈಸ್. ಫುಲ್ ಸ್ಲೋ ಮಾಡ್ಬಿಟ್ಟಿದ್ರು. ನಾನಾಗಿದ್ದು ಆರಿಸ್ಬಿಟ್ಟಿರುವೆ.
ಗೈಸ್ ಇದು 4ನೇ ತಾರು ರಿಕವರ್ ಮಾಡ್ತಾ ಇರೋದು. ನಾನು ನೋಡ್ದಂಗೆ ಅದು ಅಲ್ಲದೆ ಎಷ್ಟು ಮಾಡೋರು ಗೊತ್ತಿಲ್ಲ. ನೋಡಿ 4ನೇ ತಾರು ರಿಕವರ್ ಮಾಡ್ತಾ ಇರೋದು. ನಾನು ಅಷ್ಟೊತ್ತಿಂದ ಕಾರಲ್ಲಿ ಕುತ್ಕೊಂಡು ಫಾರ್ಚೂನಲ್ಲಿ ನೋಡ್ತಾ ಇದ್ದೆ. ಯಾವುದೋ ಒಂದು ಕಾರು ಝಿಂಗ್ 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 ಅಂತ ಹೋಯ್ತಾ ಇತ್ತಲ್ಲ, ಇವಾಗ ನೋಡಿದ್ರಲ್ಲ ಆ ಕಾರ್ ಪರಿಸ್ಥಿತಿ ನೋಡ್ರಿ. ಕೂರಿಸ್ಬಿಟ್ಟವ್ರು ಒಳಗೆ ಫುಲ್ಲು. ಏನು ಗೊತ್ತಾ, ಇದು ಕ್ಲಿಯರೆನ್ಸು ಫೆರಾರಿ ಥರ. ಓಹೋ ದೊಡ್ಡಪ್ಪ ಗೈಸ್, ದೊಡ್ಡಪ್ಪ ನೋಡಿ. ಓಹೋ ದೊಡ್ಡಪ್ಪನ ವೈಟ್. ಓ ಇಬ್ಬರು ಸಾಕ್ಬಿಟ್ರಲ್ಲ ಗುರು. ಅಲ್ಲಿಂದ ಕೆಳಗೆ ಇಳಿಸಿದ್ರೆ ಅಷ್ಟೇ ಕತೆ. ಸರ್ ಅವ್ರೇನ್ ಸರ್ ಹಂಗ್ ರಿಕವರಿ ಮಾಡಿದ್ರು? ಸೂಪರ್ ಸೂಪರ್ ಸರ್ ಸೂಪರ್. ಅವರು ಎಲ್ಲಿಂದ ಅರ್ಧ ಗಂಟೆಯಿಂದ ಎಲ್ಲ ತೋಡ್ ಮಾಡ್ಬಿಟ್ಟವ್ರು ನೋಡ್ರಿ. ಇಲ್ಲೆಲ್ಲ ಅಷ್ಟು ಹೊತ್ತಿಂದ ಆಗ್ಲಿಲ್ಲ. ಊಟ ಪ್ಯಾಕ್ ಲಂಚು ಎಲ್ಲ ಬಂದು ಊಟ ಮಾಡ್ತಾ ಇದ್ದಾರೆ. ನಮ್ಗಂತೂ ನಮ್ಮ ತಾರೀಖ್ ಸೇರೋ ಕಾರಣ ಫುಲ್ಲು ಮೂಡ ಔಟ್. ಇವಾಗ ನಮ್ಮ ಜಾರ್ಜ್ ಬ್ರೋ ಅವ್ರು ಬರ್ತಾ ಇದ್ದಾರೆ. ಈಸ್ ಎಕ್ಸ್ಪೀರಿಯನ್ಸ್ ಪರ್ಸನ್. ಹಂಗೆ ಹೋಗಿ ಸಜೆಷನ್ ಕೊಟ್ಟು ಆರಿಸ್ಬಿಡ್ತಾರೆ. ಸೊ ಇವಾಗ ಯಾವ ತರ ಸಜೆಷನ್ ಕೊಡ್ತಾರೆ? ಇಲ್ಲ ಬಿಟ್ಬಿಟ್ಟು ಬೆಂಗಳೂರಿಗೆ ಹೊಂಟೋಗ್ಬಿಡೋಣ ಅಂತೀರಾ? ಔಟ್ ಆಫ್ ಸಜೆಷನ್ ಇದು. ಹೆಂಗೆ ಫಾರ್ಚುನರ್ ಅಲ್ಲಿ ಪಕ್ಕ ಗೈಸ್. ಈ ಗಾಡಿ ಇವತ್ತಾಗಿರೋ ಸ್ಯಾಮ್ ಡ್ಯೂನ್ಸ್ ಅಲ್ಲಿ ಆಗಿರೋ ವರ್ಸ್ಟ್ ಸ್ಟಕ್ ಅಂದ್ರೆ ಇದೆ ಅನ್ಸುತ್ತೆ ನೋಡಿ ಗೈಸ್. ಊದ್ಕೊಂಡ್ಬಿಟ್ಟೈತೆ ಒಳಿಕೆ. ಆದ್ರೂ ಇದಕ್ಕೂ ಮುಂಚೆ ನೀವೇನ್ ಮಾಡಿದ್ರ ಸಕ್ಕದಾಗಲ್ಲ ಈಗ. ಬಿಡಿ ಬಿಡಿ ಸರ್, ಅದು ಹೋಯ್ತು. ಸ್ವಲ್ಪ ಹಾಕಿದ್ ಬಿಡಮ್ಮ. ನಾವಿನ ತೋಡ್ಬಿಡಿದ್ಯಾ? ಅದೇ ಹೇಳಿದ್ದು, ಸ್ವಲ್ಪ ಹಾಕಿದ್ರೆ ಕೊಳವೆ ಬಾವಿ ಇದು ಬರುತ್ತೆ ನೀರು. ನೀರು ಅವಾಗ ಬಾವಿ ಒಂದೆರಡು ಲೆಂತ್ ಪೈಪ್ ಹಾಕ್ಬಿಟ್ರೆ ಬೋರ್ ಹಾಕ್ಬಿಡ್ಬೋದು. ನೋಡಿ ಗಾಯ್ಸ್, 5ನೇ ರಿಕವರಿನ 4ನೇ ರಿಕವರಿನೋ ಇದು. ನೋಡೋಣ ಬನ್ನಿ. 5ನೇದಾ? 5ನೇ ರಿಕವರಿ ಅಂತ ಗಾಯ್ಸ್ ಇದು. ಆದ್ರೂ ನಿಮ್ ಕಾರ್ ಮಾತ್ರ ಸಖತ್ತಾಗಿ ನೀವೇ ಎತ್ಕೊಂಬಂದ್ರಲ್ಲ, ಅದು ಖುಷಿ ಆಯ್ತು ಸರ್. ಸೊ ಇದು ಬರೀ ಅಡ್ವೆಂಚರ್ ಆಗಿದೆ, ಫನ್ ಫೀಲ್ಡ್ ಎಲ್ಲ ಏನಿಲ್ಲ. ಯಾಕಂದ್ರೆ ಎಲ್ಲರಿಗೂ ಗಾಳಿ ಹೋಗ್ತಾ ಇದೆ, ಗೊತ್ತಿರೋದೆ. ಬೇಕಾದ್ರೆ ಗೊತ್ತಾ ಸರ್ ಕೇಳಿ? ನಂಗೇನೋ ಗೊತ್ತಿಲ್ಲಪ್ಪ ಅಂತ ಅವರು. ಬನ್ನಿ, ರಿಕವರಿ ಟೈಮ್. ಸಪೋರ್ಟ್ ವೆಹಿಕಲ್ ಆಫ್ ಥಾರ್ ಬೆಂಗಳೂರು. We are very rich. We are very rich. We have Fortuner and Jibram also. ಅಷ್ಟೇ ಅಷ್ಟೇ ಕತೆ, ಅಷ್ಟೇ ಕತೆ. ಸರ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಹೇಗಿತ್ತು ನೀವ್ ಹೇಳಿ ಸರ್. ನೀವ್ ಹೇಳ್ಬೇಕು. ಆದ್ರೂ ಗ್ರೇಟ್ ಬಿಡ್ರಿ. ಈ ಫಾರ್ಚುನರ್ ಇಸ್ ದ ಲೈಫ್ ಸೇವಿಯರ್ ಇವತ್ತು. ಎಷ್ಟೊಂದು ಥಾರ್ ಸೇವಿಯರ್, ನಾಟ್ ಲೈಫ್ ಸೇವಿಯರ್. ಎಷ್ಟು ಕೊಡ್ತೀರಾ ಅಂತ ಕೇಳ್ತಾವ್ರ ಅವರು. ಸಾಯಂಕಾಲ ಫುಲ್ ಪಾರ್ಟಿ ನಂದೆ. ಅವರು ವಿತ್ ಲವ್ ಅಂದ್ರೆ ಅಷ್ಟೇ. ಗೈಸ್ ಬನ್ನಿ, ಇವಾಗ ನಮ್ಮ DJ ಬ್ರೋದು ಕಾರ್ ಇಸ್ಕೊಂಡು ನಾವು ಡ್ರೈವ್ ಮಾಡೋಣ. ನಾವೊಂದ್ಸರಿ ಓಡಿಸೋಣ. ಥಾರ್ ಮರುಭೂಮಿ ಇಲ್ಲಿ ನಮ್ದೊಂದು ಡ್ರೈವ್ ಇರಲಿ. ದೊಡ್ಡಪ್ಪ ಇಲ್ಲೇ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಗೈಸ್ ದೊಡ್ಡಪ್ಪ ನೋಡಿ ಹೆಂಗೆ ಕೂತವ್ರೆ. DJ ಬ್ರೋ ಆನ್ ದ ವೇ. ಗೈಸ್ ನೋಡಿ, ಇಷ್ಟೊತ್ತು ನಾನು ಓಡಿಸ್ತಾ ಇದ್ದೆ ನಮ್ಮ DJ ಕಾರು. ಈಗ ನಮ್ಮ ಓಡಿಸ್ತಾನಂತೆ, ನೋಡೋಣ ಬನ್ನಿ. ಕಚ್ಚಿಸಿದ್ರೆ ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತೀನಿ. ಗುರು ಹೇಳ್ಕೊಡ್ಬೇಕು ನೀನು. ಹೇಳ್ಕೊಡ್ತೀನಿ, ಕಚ್ಚಿಸಿದ್ರೆ ತಿರ್ಗಾ ಬಿಟ್ಟು ನಡ್ಕೊಂಡು ಹೋಗ್ಬೇಕಪ್ಪ. ಈಗ ಫೈನಲಿ ಓಡಿಸ್ತವನೆ. ಖುಷಿನೇನಪ್ಪ? ಸುಮ್ಮನೆ ಇರ್ಗುರು, ಊದ್ಕೊಂಡ್ಬಿಡ್ತದೆ ಅಂತ ಭಯ. ಖುಷಿ ಇರ್ಲಿ. ಆಯ್ತಾ? ಹ್ಯಾಪಿನಾ? ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಆಯ್ತಾ ಓಡಿಸ್ತಾ ಹ್ಯಾಪಿನಾ ಅಂತೆ. ನೋಡಿ ನಮ್ಮ ಮಾಸ್ಟರ್ ಸರ್ ಇಂಥವ್ರೆ ಬಾವುಟ ಕಟ್ಕೊಂಬಿಟ್ಟವ್ರೆ ಮೇಲೆ. ಅದೇನಕ್ಕೆ ಹಾಕಿರೋದು ಗೊತ್ತಾ ಗೈಸ್? ಅದೊಂದು ಇನ್ಫಾರ್ಮೇಶನ್ ನೋಡಿ. ಸೊ ಇವಾಗ ನೀವು ಡ್ಯೂನ್ಸಲ್ಲಿ ಹೋಗ್ತಾ ಇರ್ತೀರಾ, ಒಂದು ಶಿಕೆನ್ ಥರ ಇರುತ್ತೆ, ಅಂದರೆ ಡೀಪ್ ಇದಿರುತ್ತೆ. ನಾವು ಡ್ಯೂನ್ ಮೇಲೆ ಇರ್ತೀವಿ, ಗೊತ್ತಾಗಲ್ಲ ಅಲ್ಲಿ ಕೆಳಗಡೆ ಕಾರ್ ಐತೋ ಇಲ್ವ ಅಂತ. ನಾವು ಇಲ್ಲಿ ಫಾಸ್ಟ್ ಹೋಗ್ಬಿಟ್ಟು ಮುತ್ಕೊಟ್ಬಿಡ್ತೀವಿ, ಆಮೇಲೆ ಕಿಸ್ ಕೊಟ್ಬಿಡ್ತೀವಿ, ಗುದ್ಬಿಡ್ತೀವಿ ಅಂತ ಫ್ಲ್ಯಾಗು. ಎಲ್ಲರೂ ಹಾಕ್ಬೇಕು, ಬಟ್ ಇಲ್ಲಿ ಎಲ್ಲರ ಹತ್ರ ಇಲ್ಲ ಅಂದ್ಬಿಟ್ಟು ಇರೋರು ಮಾತ್ರ ಹಾಕೊಂಡವ್ರೆ. ಅದು ದುಬೈನ ತರಿಸಿರೋದು ನೋಡಿ, ಅದೇ ಫ್ಲ್ಯಾಗು ಮೇಲ್ಗಡೆ ರೆಡ್ ಕಲರ್. ಅಲ್ಲಿ ಯಾವ ಫ್ಲಾಗ್ ಬೇಕಾದ್ರೂ ಕಟ್ಕೊಬೋದು. ಈಗ ನಿನ್ಗೊಂದು ಕ್ವಶನ್. ಈಗ ನೀನು ಟ್ರಿಪ್ಗೆ ಹೋಗಿರ್ತೀಯ, ಬಟ್ಟೆ ಪ್ಯಾಕ್ ಮಾಡ್ಕೊಂಡಿರ್ತೀಯ. ಅಂಡರ್ವೇರ್ ಯಾವ್ದು ಯೂಸ್ ಮಾಡಿ ಯಾವ್ದು ಯೂಸ್ ಮಾಡಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ ನಿನ್ಗೆ? ಅಷ್ಟು ಅಂಡರ್ವೇರ್ ಜೊತೆ ಏನ್ ಎರಡು ಒಟ್ಟಿಗೆ ಯೂಸ್ ಮಾಡ್ಬಿಟ್ಟು ಒಟ್ಟಿಗೆ ಹಿಡಿತೀಯ? ಎರಡು ಒಟ್ಟಿಗೆ? ಹೌದು, ನಾನು ಹಂಗೆ ಒಂದೇ ಸೆಕ್ಷನ್. ಅಂಡರ್ವೇರ್ ಯೂಸ್ ಮಾಡಿರೋ ಬಟ್ಟೆನೆಲ್ಲ ಒಂದ್ ಕಂಪಾರ್ಟ್ಮೆಂಟ್ ಇಕ್ತೀನಿ, ಯೂಸ್ ಮಾಡಿಲ್ದಿರೋವೆಲ್ಲ ಒಂದ್ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿರ್ತೀನಿ. ಮಾಡ್ತೇನೆ ನೀನ್ ಹಂಗಾರೆ ಎತ್ಕೊಂಡೆಲ್ಲ ಮುಸ್ ನೋಡ್ ಹಾಕೊಂತ್ಯಾ? ನಾನೇನ್ ಮಾಡೋದು ಗೊತ್ತಾ? ನಾನು ಬಟ್ಟೆ ಪ್ಯಾಕ್ ಮಾಡೋದೇ ಉಲ್ಟಾ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಇವಾಗ ಹಿಂಗಿರೋ ಶರ್ಟ್ ನ ಉಲ್ಟಾ ಪ್ಯಾಕ್ ಮಾಡಿರ್ತೀನಿ. ಸೊ ಹಾಕೊಬೇಕಾದ್ರೆ ಸೀದಾ ಮಾಡ್ಲೇಬೇಕಲ್ಲ, ತಿರ್ಗಿ ಎತ್ತಿಕ್ಬೇಕಾದ್ರೆ ಸೀದಾಗೆ ಎತ್ತಿಕ್ಕೋದು. ಸೊ ಉಲ್ಟಾ ಯಾವ್ದು ಇರುತ್ತೋ ಅದು ಯೂಸ್ ಮಾಡಿಲ್ಲ, ಸೀದಾ ಯಾವ್ದೈತೋ ಅದು ಯೂಸ್ ಮಾಡಿ. ಇದು ಹೊಸ ಶಾಟರ್ಜಿ ಗೈಸ್ ಅಂತ. ಶಾಟರ್ಜಿ ನೋಡಿ, ನೀವೇನಾದ್ರೂ ಬೇಕಂದ್ರೆ ಈ ಶಾಟರ್ಜಿ ಯೂಸ್ ಮಾಡಿ. ಗೈಸ್ ಒಂದು ಟ್ರಾವೆಲ್ ಹಾಕ್ಬೇಕಂದ್ರೆ ನನ್ನ ಕೇಳಿ ಗೈಸ್, ನಾನು ಹೇಳ್ಕೊಡ್ತೀನಿ.
ಬರ್ಸಂಗ ಬಲೆ ನಡಿ. ಅಯ್ಯೋ ಅಣ್ಣ ಬಂಚಾಯ್ತು ಹಿಂದೆ ಹತ್ಕೊ ಹೇಳ್ತೀನಿ. ಹಿಂದೆ ಬಾ ಹಿಂದೆ ರಿವರ್ಸ್. ಹಂಗೆ ನಡಿ ಹೇಳ್ತೀನಿ. ಕೆಳಗಡೆ ಗಂಟ ನಡಿ ಹೋಗು ಹೋಗ್ ಗುರು. ಆಗಲ್ಲ, ಬಂಚಾಯ್ತದೆ. ಎಷ್ಟು ಲೂಸ್ ಆಯ್ತು ಸ್ಯಾಂಡು. ಸ್ಟ್ರೈಟ್ ಮಾಡೋ ನೀನು. ಸ್ಟೇರಿಂಗ್ ಎಲ್ಲ ತಿರುಗಿಸ್ಬೇಡ. ನಿಧಾನ ನಡಿ ಹೋಗ್ಬಿಡು. ಹೋಟ್ಲು ಈ ಮಧ್ಯೆ 2 ಮಂದಿ ಹೋಗ್ಬೇಕಾ ನಿಲ್ಸು ಗುರು. ಗಾಬರಿ ಬೀಳ್ಸ್ಬೇಡ. ಆಡ್ತಾ ಇದ್ ಗಾಡಿ ಅದು. ಅಷ್ಟೊಂದು ತಿರ್ಗ್ಸೇ ಬೇಡದು ನೀನ್ ಸ್ಟೇರಿಂಗ್. ನೀನ್ ಸುಮ್ನೆ ಇಟ್ಕೋ, ಅದೇ ಕರ್ಕೊಂಡೋಯ್ತದೆ. ಅಷ್ಟೊಂದು ಸ್ಟೇರಿಂಗ್ ತಿರ್ಗಿಸಿದ್ರೆ ಆ ಕಡೆ ಈ ಕಡೆ ತಟ್ಟಾಡುತ್ತೆ. ಸುಮ್ನೆ ಅಷ್ಟೇ ತಿರ್ಗಿಸ್ಬೇಕು, ಅಷ್ಟೇ. ಅದೇ ಸ್ಕಿಡ್ ಆಗಿ ಬರ್ತದೆ ಟ್ರ್ಯಾಕ್. ನೋಡು ಅಷ್ಟೊಂದು ತಿರ್ಗಿಸ್ಲೇ ಬೇಡ. ಸುಮ್ಮನೆ ಕೂತ್ಕೋ, ಇಲ್ಲ ಅಂದ್ರೆ ಓಡ್ಸೋರ್ ಬಿಡು. ಈ ಟ್ರಿಪಲ್ ಕಾಷನ್ ಇದೆ, ಟ್ರಿಪಲ್ ಕಾಷನ್ ಸುಮ್ನೆ ಕುತ್ಕೋ ಗುರು. ಓಡ್ಸೋದ್ ನೋಡ್ರಿ ಎಲ್ಲ ನಿನ್ನೆ ನೋಡ್ಕೊಂಡು ಯಾಕೆ ಡಿಜೆ ಕುಡಿದ್ಬಿಟ್ಟು ನಾ ಅಂತ ಅನ್ಕೊಂತವ್ರೆ. ಹಂಗೋಗ್ಬೇಡ ನೋಡ್ಕೊಂಡು ಇಳ್ಸಪ್ಪ ಗುರು. ಸುಮ್ನೆ ಇರೋ ಗುರು, ನೀನು ಗಾಬರಿ ಬೀಳ್ಸ್ಬೇಡ. ಅಪ್ಪ ಇವ್ರು ಯಾರು ಗುರು? ನೋಡಿಸ್ತೀನಿ ನೋಡಿ ಇವಾಗ. ಸಾಕು ಸುಮ್ನೆ ಕುತ್ಕೋ ಗುರು. ಬಂಚ್ ಆಯ್ತು ಅಲ್ಲಿ. ಅಷ್ಟೊಂದ್ ಮಾಡ್ತಾರ. ಗಾಬರಿ ಅಲ್ಲ, ಸ್ಟೇರಿಂಗ್ ಫುಲ್. ಒಂದು ಫುಲ್ ಲೆಫ್ಟ್ ಲಾಕ್ ಮಾಡಿದ್ರು, ರೈಟ್ ಲಾಕ್ ಮಾಡಿದ್ರು. ಹೆಂಗೆ ಗೈಸ್, ಕಾರ್ ಓನರ್ ಅಂತೂ ಫುಲ್. ಗೈಸ್ ಇವಾಗ ದೊಡ್ಡಪ್ಪ ಅದೇನೋ ಸ್ಟಂಟ್ ಮಾಡ್ತಾನಂತೆ. ಅದೇನ್ ಸ್ಟಂಟ್ ಮಾಡ್ತಾನೆ ನೋಡೋಣ ಬನ್ನಿ. ಸ್ಟಾರ್ಟ್. Guys, come, I'll show you how dune bashing looks like. ನಡೆ. ಕರೆಕ್ಟಾಗಿ ಹೇಳಿದ್ರಿ ಆ ಕಡೆಯಿಂದ. ದೂರದಿಂದ ಯೋಗೇಶ್ ಅಣ್ಣ ಒಂದು ಹೇಳಿದ್ರು. ಅದು ನಿಮ್ಗೆ ಕೇಳಿಸಿರುತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗ ಹತ್ರದಿಂದ ಬಂದು ಕೇಳಿಸ್ತಿದ್ದೀರಿ. ಹೇಳಿ. ಅವನ ಗಾಡಿ ಹಾಳು ಮಾಡಿದ್ದಲ್ದೆ ಇನ್ನೊಬ್ರು ಗಾಡಿನೂ ಹಾಳು ಮಾಡೋಣ ಅಂತ. ನಮ್ಮ ಅವ್ವ ಕಣ್ಣು, ನಮ್ಮ ಜೀವ ಕಣ್ಣು, ದೈವ ಕಣ್ಣು, ನಮ್ಮ ಗರ್ವ ಕಣ್ಣು. ಕನ್ನಡ ಫೋಟೋ ತಗೊಂಡಿದ್ದಾಯ್ತು. ಅವ್ನು ನೋಡಿಸ್ತಾನ ನಿರ್ಗರು ಸುಜಿತ್. ಗೈಸ್, ನನ್ನ ಡ್ರೋನ್ ಅಲ್ಲ ಇದು, ನಮ್ಮ ಫ್ರೆಂಡ್ ಸತೀಶ್ ಅವ್ರ ಡ್ರೋನ್ ಹಾರಿಸ್ತಾ ಇದೀವಿ ನೋಡಿ. ಇದು ಮಿನಿ ಏನ್ ಮಸ್ತಿದೆ ಅಲ್ಲ. ಎಲ್ಲ ಕ್ಯಾಪ್ಚರ್ ಮಾಡಿದೀನಿ ಇಷ್ಟೋ ತನಕ.
ಓಕೆ ಗೈಸ್, ಜೂನ್ ಬ್ಯಾಶಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ದೊಡ್ಡಪ್ಪ ಹಾಗೂ ರಾಕಿ ಅವರು ಹೋಗ್ತಾ ಇದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕಾರ್ನ ನಿಲ್ಸ್ಬಿಟ್ಟು ಬಂದಿದ್ವಲ್ಲ, ಸೊ ಅದನ್ನ ಎತ್ಕೊಂಬರಕ್ಕೆ ಅಂತ ಹೋಗ್ತಾ ಇದೀವಿ. ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿದೆ, ವೆಯ್ಟ್ ಮಾಡಿ ನಮಗೂ ಸಾಕಾಗೋಗಿತ್ತು. ಸೊ ಇವಾಗ ಹೋಗಿ ನಮ್ಮ ಕಾರ್ನ ಎತ್ಕೊಂಬರೋಣ ಬನ್ನಿ. ಆದ್ರೆ ಎಂತ ಟೈಮಲ್ಲಿ ಯಾರು ಕಣ್ಣು ಹಾಕಿದ್ರು ಗೊತ್ತಿಲ್ಲ, ಅನಿಷ್ಟದ ಕಣ್ಗಳು ನಮ್ಮ ಕಾರ್ ಮೇಲೆ ಬಿಡ್ಬೇಕು. 55 ತಾರ್ ಇದೆ ಗೈಸ್, 55 ತಾರು ಆರಾಮಾಗಿ ಹೋಗಿ ಡ್ಯೂನ್ ಬ್ಯಾಶಿಂಗ್ ಮಾಡ್ಕೊಂಡ್ ಬಂತು. ಒಂದಂತೂ 4 ಲೋ ಬೀಳ್ತಾನೆ ಇರ್ಲಿಲ್ಲ, 4H4 ಲೋ ಅದು ರೆಡಿ ಆಗೋಯ್ತು. ನಮ್ದು ಮಾತ್ರ ಅದು ಏನಾಯ್ತು 54 ತಾರ್ ಹೋಗಿ ಬಂತು. ನಮ್ದು ಮಾತ್ರ ಅಲ್ಲೇ ನಿಂತೈತೆ. ಅದು ರೆಡಿ ಮಾಡ್ಕೊಟ್ಟಿದ್ ಯಾರೋ, ನಾನೇ ರೆಡಿ ಮಾಡ್ಕೊಟ್ಟೆ. ಹೌದಾ? ನನ್ನ ಕಾರ್ ರೆಡಿ ಆಗ್ಲಿಲ್ಲ. ಹೆಂಗ್ ರೆಡಿ ಮಾಡಿದೆ ಅದನ್ನ? ಕೆಳಗಡೆ ಸೆನ್ಸರ್ಸ್ ಇದಾಗ್ಬಿಟ್ಟಿತ್ತು, ಲೂಸ್ ಆಗ್ಬಿಟ್ಟಿತ್ತು. ಹಾ ತೆಗ್ದಾಕ್ದೆ, ಟಕ್ಕಂತ ಬಿದ್ದೋಯ್ತು. ಹಾ ಆಯ್ತು, ನಂದು ಸೆನ್ಸರ್ಸ್ ತೆಗ್ದಾಕಿದ್ರೆ ವಾರ್ಕೆ ಆಯ್ತಾ ಇಲ್ಲ. ಬೇಕು ಅವ್ರಿಗೆ, ಯಾರಿಗೆ ಸರ್ವಿಸ್ ಕೊಟ್ನಲ್ಲ ಅವ್ನಿಗೆ. ಗೈಸ್ ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳೋರಂತೆ, ಹಿಂಗಾಗಿದೆ ಇದ್ ಮಾಡಿ ಅಂತ. ನೋಡಿದ್ರೆ ಹಿಂಗ್ ಮಾಡ್ಕೊಂಡ್ ಬಂದವ್ರು. ಮತ್ತೆ ನಾವು ಬೆಳಗ್ಗೆ ಹೋಗಿದ್ದು ಒಂದು ಹತ್ರ ಮಧ್ಯಾಹ್ನ ಅನ್ಕೋತೀನಿ. ಮಧ್ಯಾಹ್ನ ಈ ಗಾಡಿ ನಿಲ್ಸ್ಬಿಟ್ಟು ಹೋಗಿದ್ದು. ಅಣ್ಣ ಇನ್ನೊಂದೇನಂದ್ರೆ ಆಕ್ಸ್ಲೈಟ್ನೆಲ್ಲ ಹಾಕ್ಬಿಟ್ಟು ಬಂದಿದ್ದಾನೆ. ಅದು ಇಲ್ಲಿ ಗಂಟ ಹಂಗೆ ಇತ್ತು. ನಾವು ಕಾರ್ ಕಂಡಿಡಿದ್ದು ಹೆಂಗೆ ಅಂದ್ರೆ, ಲೈಟ್ ನೋಡಿ ಯಾವ್ದೋ ಒಂದು ಲೈಟ್ ಬತ್ತಾಯ್ತಲ್ಲ ಅನ್ಬಿಟ್ಟು ಇಲ್ಲಿ ಬಂದ್ರೆ ನಮ್ಮ ಕಾರೇ. ಸೊ ಬ್ಯಾಟ್ರಿನ ಡೌನ್ ಆಗಿಲ್ಲ, ಅದೊಂದು ಅದೃಷ್ಟ. ನೋಡಿ ಯಾವ ತರ ಹೋಗ್ತಾ ಇದೀವಿ. ಪೀಸಾಗಿ ಹೋಗ್ಬಿಡೋಣ ಬಾಗ್ರು ಫಸ್ಟು.